ಪ್ರಪಂಚಸ್ತು ಸತರ್ಕ ವಿಲಾಸೆ ಅಸ್ಮಾಭಿಃ ಪ್ರತೆ ದ್ರಷ್ಟವ್ಯಃ ಎಂಬುದಾಗಿ ಮಾತನ್ನು ಆಡಿದ್ದಾರೆ. ಈ ವ್ಯಾಸರಾಯರ ಮಾತಿನಿಂದ ನಮಗೇನು ಗೊತ್ತಾಗ್ತದೆ? ವ್ಯಾಸರಾಯರು ಸತರ್ಕ ವಿಲಾಸ ಎಂಬುವಂತಹ ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸತರ್ಕ ವಿಲಾಸ ಎಂಬುವಂತಹ ಗ್ರಂಥವು ಮೆಡ್ರಾಸ್ ಓರಿಯೆಂಟಲ್ ಲೈಬ್ರರಿ ಒಳಗೆ ಇದೆ ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ನಾನು ಸಂಪರ್ಕ ಮಾಡಿ ವಿಚಾರ ಮಾಡಿದ್ದಲ್ಲಿ ಸರಿಯಾದ ಮಾಹಿತಿ ನನಗೆ ಅವರಿಂದ ಸಿಕ್ಕಿಲ್ಲ. ಆದ್ರಿಂದ ಪ್ರಾಯ ಈ ಗ್ರಂಥವು ಕೂಡ ಇವತ್ತಿಗೆ ಉಪಲಬ್ಧವಾಗ್ತಾ ಇಲ್ಲ. ಅದಾದ ಮೇಲೆ ವೇದಾಂತ ಸಾರ ಸಂಗ್ರಹ ಖಂಡನ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ಉಪಲಬ್ಧವಿದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದರ ಬಗ್ಗೆ ನಾವು ಯಾರು ಹೇಳ್ತಾರೋ ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದಾಗ ನನಗೆ ಸರಿಯಾದ ಮಾಹಿತಿ ಅವರಿಂದ ನನಗೆ ದೊರಕಿಲ್ಲ. ಆಮೇಲೆ ಭೇದ ಸಂಜೀವಿನಿ ಅಂತ ಹೇಳಿ ಇನ್ನೊಂದು ಗ್ರಂಥ. ಈ ಭೇದ ಸಂಜೀವಿನಿ ಎಂಬುವಂತಹ ಗ್ರಂಥದ ಉಲ್ಲೇಖ ನಮಗೆ ಎಲ್ಲಿ ಸಿಗ್ತದೆ ಅಂತಂದರೆ, ಉಪಾಧಿ ಖಂಡನ ಮಂದಾರ ಮಂಜರಿಯಲ್ಲಿ ವಿಶೇಷವನ್ನು ಸಮರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಭೇದ ಸಂಜೀವಿನ್ಯಾಂ ಅಸ್ಮಾಭಿಃ ವಿಶೇಷ ಮಾಚ್ಛಾದ್ಯ ನೈಯಾಯಿಕಾದಿ ಪಕ್ಷಾಶ್ರಯೇಣ ಭೇದ ಪಟಾದಿ ಶಬ್ದಾನಾಂ ಅಪರ್ಯಾಯತ್ವಂ ಪ್ರತ್ಯಪಾದಿ ಇತಿ ನ ತೇನ ಅಸ್ಯ ವಿರೋಧಃ ಎಂಬ ಮಾತನ್ನು ವ್ಯಾಸರಾಯರು ಆಡಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಭೇದ ಸಂಜೀವಿನಿ ಎಂಬುವಂತಹ ಗ್ರಂಥವನ್ನು ಕೂಡ ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅದಾದ ಮೇಲೆ ಸ್ತೋತ್ರಗಳು ಯಾವ್ಯಾವುದು ಅಂತ ನೋಡಿದಾಗ ಗ್ರಂಥಮಾಲಿಕಾ ಸ್ತೋತ್ರ ಅಂತ ಹೇಳಿ ವ್ಯಾಸರಾಯರು ಬರೆದಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅದಾದ ಮೇಲೆ ಪ್ರಮೇಯ ನವಮಾಲಿಕಾ ಸ್ತೋತ್ರ ಅಂತ ಹೇಳಿ ಅದು ಪ್ರಸಿದ್ಧವಾದಂತಹದ್ದೇ ಸ್ತೋತ್ರ. ಶ್ರೀಮನ್ ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತಃ ಭಿನ್ನಾ ಜೀವಗಣ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಚಕ್ಷಾದಿ ತೃತಯಂ ಪ್ರಮಾಣಂ ಅಖಿಲಾಂ ನಾಯೇಕ ವೇದ್ಯೋ ಹರಿಹಿ ಎಂಬ ಏನು ಶ್ಲೋಕ ಉಂಟೋ ಈ ಶ್ಲೋಕವು, ಇದಕ್ಕೆ ಪ್ರಮೇಯ ನವಮಾಲಿಕಾ ಅಂತ ಹೆಸರು. ಈ ಶ್ಲೋಕವನ್ನು ವ್ಯಾಸರಾಜರು ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದರೆ ಅದು ಅಷ್ಟು ವಿಶ್ವಸನೀಯ ಅಲ್ಲ. ಯಾಕೆ ಅಂತಂದರೆ, ಈ ಪ್ರಮೇಯ ನವಮಾಲಿಕಾ ಎಂಬುವಂತಹ ಗ್ರಂಥಕ್ಕೆ ಕಂಬಾಲೂರು ರಾಮಚಂದ್ರ ತೀರ್ಥರು ಅಂತ ಹೇಳಿ ವ್ಯಾಸರಾಯರ ಮಠದಲ್ಲೇ ಬಂದಿರುವಂತಹ ಒಬ್ಬರು ಯತಿಗಳು, ಅವರ ಪೂರ್ವಾಶ್ರಮದ ಮೊಮ್ಮಕ್ಕಳಾಗಿರುವಂತಹ ಪಿನ್ನರಹರಿ ಆಚಾರ್ಯರು ಎಂಬುವಂತಹವರು ಪ್ರಮಾಣ ಸಂಗ್ರಹ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ. ಆ ಪ್ರಮಾಣ ಸಂಗ್ರಹ ಎಂಬುವ ಗ್ರಂಥದ ಪ್ರಾರಂಭದಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ, ಶ್ರೀಪಾದರಾಜರು ಮಾಡಿರುವಂತಹ ಪ್ರಮೇಯ ನವಮಾಲಿಕಾ ಎಂಬುವ ಗ್ರಂಥಕ್ಕೆ ನಾನು ಪ್ರಮಾಣ ಸಂಗ್ರಹ ಎಂಬುವಂತಹ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಆದ್ದರಿಂದ ಇದು ಈ ಪ್ರಮೇಯ ನವಮಾಲಿಕಾ ಎಂಬುವಂತಹ ಸ್ತೋತ್ರವು ವ್ಯಾಸರಾಯರು ಮಾಡಿದ್ದಲ್ಲ, ಕಿಂತು ಶ್ರೀಪಾದರಾಜರು ಮಾಡಿದ್ದು ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕಾದದ್ದು. ಇದಾದ ನಂತರದಲ್ಲಿ ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ ಅಂತ ಹೇಳಿ ಶ್ರೀನಿವಾಸ ಸ್ತೋತ್ರ ಅಂತ ಹೇಳಿ ಈ ಸ್ತೋತ್ರವನ್ನು ವ್ಯಾಸರಾಯರು ಮಾಡಿದ್ದಾರೆ. ಅದಾದ ಮೇಲೆ ಶ್ರೀನಾರಿ ವದನಾಂಬುಜಸ್ಯ ತರಣಿಹಿ ಅಂತ ಹೇಳಿ ಶ್ರೀಕೃಷ್ಣ ಮಂಗಲಾಷ್ಟಕ ಎಂಬುವಂತಹ ಶ್ಲೋಕವನ್ನು ವ್ಯಾಸರಾಯರು ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅದಾದ ನಂತರದಲ್ಲಿ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಪ್ರಸಿದ್ಧವಾದದ್ದು. ನಮಾಭಿದೂತಂ ರಾಮಸ್ಯ ಸುಖದಂಚ ಸುರದ್ರಮಂ ಅಂತ ಹೇಳಿ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಎಂಬುವಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಲಲಿತ ಚಂದ್ರ ನಿಭಾನನ ಸುಸ್ಮಿತಂ ಅಂತ ಹೇಳಿ ಲಘುಶಿವಸ್ತುತಿಯನ್ನು ವ್ಯಾಸರಾಯರು ಮಾಡಿದ್ದಾರೆ. ಆಮೇಲೆ ತಮ್ಮ ವಿದ್ಯಾಗುರುಗಳಾಗಿರುವಂತಹ ಶ್ರೀಪಾದರಾಜರ ಮೇಲೆ ಶ್ರೀಪಾದರಾಜ ಪಂಚರತ್ನ ಮಾಲಿಕಾ ಸ್ತೋತ್ರಂ ಅಂತ ಸ್ತೋತ್ರ ಮಾಡಿದ್ದಾರೆ. ಆಮೇಲೆ ತಮ್ಮ ಆಶ್ರಮ ಗುರುಗಳಾದ ಬ್ರಹ್ಮಣ್ಯ ತೀರ್ಥರ ಮೇಲೆ ಬ್ರಹ್ಮಣ್ಯ ತೀರ್ಥ ಪಂಚರತ್ನ ಮಾಲಿಕಾ ಸ್ತೋತ್ರಂ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ. ಆಮೇಲೆ ವಾಯುಸ್ತುತಿಯನ್ನು ನಾವು ಯಾವ ರೀತಿಯಿಂದ ಪುನಶ್ಚರಣ ಮಾಡಬೇಕು ಎಂಬುದಾಗಿ ಪುನಶ್ಚರಣದ ಪದ್ಧತಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಅದಾದ ಮೇಲೆ ಶಾಷ್ಟಿಕ ಮಂಗಲಾಷ್ಟಕ ಎಂಬುವಂತಹ ಶ್ಲೋಕವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಹೇಳಿ ರಾಘವೇಂದ್ರಪ್ಪ ಕವಿಗಳು ಸಾರಸ್ವತ ಪ್ರಣಯ ಎಂಬುವಂತಹ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ. ಇತ್ತೀಚೆಗೆ ಶಾಷ್ಟಿಕ ಮಂಗಲಾಷ್ಟಕ ಎಂಬುವಂತಹ ಗ್ರಂಥ ಸಿಕ್ಕಿದೆ. ಆದರೆ ಅದು ಪ್ರಾಯ ವ್ಯಾಸರಾಯರು ಮಾಡಿದ್ದಾರೋ ಇಲ್ಲೋ ಎಂಬುವ ವಿಷಯದಲ್ಲಂತೂ ವಿಮರ್ಶನಾರ್ಹನೇ. ಅದಾದ ನಂತರದಲ್ಲಿ ವಾಯುಗದ್ಯ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ಮಾಡಿದ್ದಾರೆ. ಆಮೇಲೆ ಹನುಮತ್ ಸಂಪ್ರೋಕ್ಷಣ ವಿಧಿ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಜರು ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಸರಿಯಾದ ಮಾಹಿತಿ ನನಗೆ ಸಿಕ್ಕಿಲ್ಲ. ನಮ್ಮ ಕಡೆ ಆ ಗ್ರಂಥ ಇಲ್ಲ ಅಂತವರು ಹೇಳಿದರು. ಆದ್ದರಿಂದ ನನ್ನ ಕೈಗಂತೂ ಈ ಗ್ರಂಥ ಸಿಕ್ಕಿಲ್ಲ. ಆಮೇಲೆ ಅನೇಕ ಕನ್ನಡ ಪದ್ಯಗಳು, ಅನೇಕ ಕನ್ನಡದಲ್ಲಿ ಪದ್ಯಗಳನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಹೇಳಿ 14 ವಾದರೂಪವಾದಂತಹ ಪ್ರಮಾಣ ಗ್ರಂಥಗಳು, ಅದಾದ ನಂತರದಲ್ಲಿ 13 ಸ್ತೋತ್ರಗಳನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ ಅಂತ ಹೇಳಿ ನಾವಿಲ್ಲಿ ತಿಳಿಯಬೇಕು. ಆಮೇಲೆ ಈ ಅನುಪಲಬ್ಧವಾದಂತಹ ಅನೇಕ ಗ್ರಂಥಗಳು, ಅದರ ಪಟ್ಟಿಯನ್ನು ನಾನು ಈಗ ಹಿಂದೆ ತಿಳಿಸಿದ್ದೇನೆ.
ಅದರ ಬಗ್ಗೆ ಸಂಶೋಧನೆ ಎಲ್ಲರೂ ಕೂಡ ಮಾಡಬೇಕಾಗಿದೆ. ಸಿಕ್ಕಂತಹ ಗ್ರಂಥಗಳಿಂದಲೇ ನಮಗೆ ಎಷ್ಟೊಂದು ಉಪಕಾರ ಆಗಿದೆ. ವ್ಯಾಸರು ಬರೆದಿರುವಂತಹ ವ್ಯಾಸತ್ರಯ, ಮಂದಾರ ಮಂಜರಿ, ಪಂಚಕ ಇತ್ಯಾದಿ ಗ್ರಂಥಗಳಿಂದಲೇ ನಮಗೆ ಎಷ್ಟೊಂದು ಉಪಕಾರ ಆಗಿದೆ. ಇದರ ಜೊತೆಗೆ ನಮಗೆ ಅನುಪಲಬ್ಧವಾದಂತಹ ಸತ್ತರ್ಕ ವಿಲಾಸ, ಭೇದ ಸಂಜೀವಿನಿ, ವೇದಾಂತ ಸಾರ ಸಂಗ್ರಹ, ಖಂಡನ, ತತ್ವೋದ್ಯೋತಕ್ಕೆ ಟಿಪ್ಪಣಿ, ಇದರ ಆ ಟಿಪ್ಪಣಿ ಇತ್ಯಾದಿ ಗ್ರಂಥಗಳು ಕೂಡ ನಮಗೆ ಒಂದು ವೇಳೆ ಸಿಕ್ತು ಅಂತಂದರೆ ಇನ್ನಷ್ಟು ನಮಗೆ ಉಪಕಾರ ಆಗತ್ತೆ. ಮಧ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ನಮಗೆ ಇನ್ನಷ್ಟು ಉಪಕಾರ ಆಗ್ತದೆ. ಆದ್ದರಿಂದ ಈ ವಿಡಿಯೋವನ್ನು ನೋಡುವಂತಹ ಯಾರಿಗಾದರೂ ಈ ಗ್ರಂಥಗಳ ಉಪಲಬ್ಧಿ, ಈ ಗ್ರಂಥಗಳ ಬಗ್ಗೆ ಏನಾದರೂ ಮಾಹಿತಿ, ನಿಮ್ಮ ಮನೆಯಲ್ಲಿ ಇದರ ಗ್ರಂಥಗಳ ಪ್ರತಿ ಇದೆಯೋ ಅಥವಾ ಬೇರೆ ಕಡೆ ಎಲ್ಲಾದರೂ ಈ ಗ್ರಂಥಗಳ ಪ್ರತಿಯನ್ನು ನೀವು ನೋಡಿದಿರಿ ಅಂತಂದರೆ ಅದನ್ನು ಅವಶ್ಯವಾಗಿ ನೀವು ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣಮಸ್ತು.